ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಶಿರ್ಲಾಲ್ ಬಿಟ್ಟು ಹೊರಡ್ತಾ ಇರೋದು ಅದಕ್ಕಿಂತ ಮುಂಚೆ ಇಲ್ಲಿ ಊಟ ಮಾಡುವಂತ ಲೆಫ್ಟ್ ಸೈಡಲ್ಲಿ ನಮ್ಮ ಮಾಮೂಲಿ ಇಲ್ಲೇ ಊಟ ಮಾಡೋದು. ಇಲ್ಲಿ ಊಟ ಮಾಡಿಬಿಟ್ರೆ ಮತ್ತೆ ತೊಂದರೆ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಸೀದಾ ಲೈನ್ ಮಾಡಿಕೊಂಡು ಹೋಗ್ಬೋದಲ್ಲ. ಇಲ್ಲದಿದ್ದರೆ ಅಲ್ಲೆಲ್ಲಿ ಊಟಕ್ಕೆ ನಿಲ್ಲಿಸಬೇಕು, ಎಲ್ಲಿ ಒಳ್ಳೇದು ಅಂತ ನೋಡಬೇಕು. ಅದಕ್ಕೋಸ್ಕರ ಇಲ್ಲಿಯೇ ಊಟ ಮಾಡಿ ಇಲ್ಲಿಂದ ಹೊರಡುವ. ಆಯಿತಾ, ಚಲೋ ಗೈಸ್. ನಮ್ಮ ದುರಾದೃಷ್ಟ ಇಲ್ಲಿ ಊಟ ಇಲ್ಲ ಅಂತೆ, ಊಟ ಎಲ್ಲ ಖಾಲಿ ಆಗಿದೆ, ಎಲ್ಲ ಪಾರ್ಸಲ್ ಹೋಗಿದೆ ಅಂತೆ. ಅದಕ್ಕೆ ಮುಂದೆ ಇಲ್ಲಿ ಅದು ನೋಡುವಂತ ಹೋಗ್ತಾ ಇರೋದು. ಅಭಿ ಇದೊಂದು ಕಟ್ಟು ಎದುರಿಡುವ ಅಂತ, ಈ ಹೊತ್ತು ಅದಕ್ಕೇ ಬೇಕು, ಹಿಂದೆ ಮುಂದೆ ಹಿಂದೆ ಮುಂದೆ ಅಂತ. ಇದು ಎದುರುಗಡೆ ಕೊಡ್ಲಿಕ್ಕೆ ಇರೋದು, ಅದಕ್ಕೆ ಇದನ್ನು ಎದುರು ಬಿಡುವ. ಡೋರು ಡೋರು ಎದುರು ಇಟ್ಟುಬಿಟ್ರೆ ತೊಂದರೆ ಇರೋದಿಲ್ಲ, ಆರಾಮಾಗಿರ್ತಾನೆ. ಪಕಡಿ ಇದರ खाना नहीं है? नहीं, खाना नहीं है. ಕೆದ್ದು ಹತ್ರ ಶ್ರೀ ಮಹಾಗಣಪತಿ ಸ್ಟೋರ್ ಅಂತ, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಈಗ ಈ ದಾರಿ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಸೀದಾ ಅರವಕ್ಕೆ ಸೇರ್ತದೆ. ನಾವು ಅರವಕ್ಕೆ ಹೋಗ್ಲಿಕ್ಕಿಲ್ಲ, ಈ ದಾರಿಯಲ್ಲಿ ಹೋಗಬೇಕು. ವಿಷಯ ಏನಪ್ಪ ಅಂತ ಹೇಳಿದರೆ, ನಾವು ಗಾಡಿ ತೊಳೆಯುವುದಕ್ಕೂ ಮಳೆ ಬರುವುದಕ್ಕೂ ಇಲ್ಲಿ ಕೆಸರಾಗೋದಕ್ಕೂ ಒಂದೇ ಥರ ಆಗಿದೆ ನೋಡಿ. ಫುಲ್ಲು ಕೆಸರು 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 ಕೆಸರು. ಇಲ್ಲಿ ಕೂಡ ಕೆಸರು, ಎಲ್ಲಿ ನೋಡಿದರೂ ಕೆಸರು, ಇಲ್ಲಿ ಕೂಡ ಕೆಸರು. ಬೆಳಿಗ್ಗೆ ಅಷ್ಟು 1 ಗಂಟೆ 1.5 ಗಂಟೆ ತೊಳೆದಿದ್ದೇನೆ ಗಾಡಿಯನ್ನು, ಬಟ್ ಒಂದೇ ನಿಮಿಷದಲ್ಲಿ ಇಷ್ಟೆಲ್ಲ ಹಾಗೆ ಆಯಿತು. ಚಪ್ಪಲಿ ನೋಡಿ ಅದೇ ಥರ ಆಗಿದೆ. ಇದು ಇಲ್ಲೆಲ್ಲ ಹೇಗೆ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಮಾರ. ಇಲ್ಲಿ ಅಲ್ಲ ಇಲ್ಲಿ ಹೇಗೆ ಮಣ್ಣಾಗೋದು ಅಂತ ಗೊತ್ತಾಗೋದಿಲ್ಲ ನನಗೆ. ಇದರ ಮೇಲೆ ಕಾಲಿಡ್ತಾರಾ ಎಂತ ಅಂತ ಗೊತ್ತಾಗೋದಿಲ್ಲ. ಕೆಳಗೆ ಆಗಲಿ, ಇಲ್ಲೆಲ್ಲ ಆದರೆ ತುಂಬ ಕಷ್ಟ. ದಿಯಾ ಪೈಸಾ 650 ರೂಪಾಯಿ ಬಿಲ್ ಆಗಿತ್ತು, ತಂದಾಯಿತು. ಈಗ ಹೊರಡುವ. ಈ ಮಳೆ ನಮಗೆ ದೇವರಾಣೆಗೂ ಬೇಡದಿತ್ತು ಗುರುವೆ. ಯಾಕಂತ ಹೇಳಿದರೆ ಆಗ ತಣ್ಣಗಿತ್ತು, ಬಟ್ ಈಗ ನೋಡ್ಬೋದು ನನ್ನ ಮುಖದಲ್ಲೇ ನೋಡಿ ಯಾವ ಥರ ಬೆವರ್ತುಂಟಂತೇಳಿ. ಮಳೆ ಬಂತು, ಹವಾಮಾನ ಕೂಡ ಅದೇ ಥರ, ವಾತಾವರಣ ಕೂಡ ಅದೇ ಥರ ಇದೆ. ಬೆಳಿಗ್ಗೆ ಯಾವ ಥರ ಇತ್ತು ಅದೇ ಥರ ಇದೆ, ಬಿಸಿಲು ಇಲ್ಲ ಮತ್ತು ಮಳೆಯೂ ಇಲ್ಲ, ಅದೇ ಥರ ಇತ್ತು. ಈಗ ಅದೇ ಥರ ಇದೆ. ಬಟ್ ನಡುವಲ್ಲಿ ಆ ಒಂದು ಚಿಕ್ಕ ಮಳೆ ಬಂದು ಈಗ ಬೆವರ್ಲಿಕ್ಕೆಲ್ಲ ಶುರುವಾಯಿತು. ಯಾಕೆ ದೇವರೇ, ನಮ್ಮ ಹತ್ರ ಕರುಣೆ ಇಲ್ವಾ ನಿಮಗೆ ಅಥವಾ ಎಂಥದ್ದು? ಮತ್ತು ನಾವು ಮಾಡೋದಕ್ಕೆ ದೇವರು ಮಾಡೋದಕ್ಕೆ ಚಿಕ್ಕ ಒಂದು ಶಿಕ್ಷೆ ಅಂತ ಹೇಳ್ಬೇಕು. ಈಗಿನ ಮನುಷ್ಯರು ಯಾವ್ಯಾವ ಥರ ಎಲ್ಲ ಅಕ್ರಮ ಎಂತೆಲ್ಲ ಮಾಡ್ತಾರೆ ಅಂತ ಹೇಳಿದರೆ ದೇವರದನ್ನು ಮೆತ್ತಾನ. ಮತ್ತೆ ಈ ಥರ ಮಾಡ್ತಾ ಇದ್ರೆ ಇದೆಲ್ಲ ಇನ್ನು ಸುರಿತದೆ ಅಂತ ಗೊತ್ತುಂಟು, ಬೆಂಕಿಯ ಮಳೆ ಸುರಿತದೆ, ಆಗ ಎಲ್ಲರಿಗೂ ಗೊತ್ತಾಗ್ತದೆ. ಎರವಡಿತ್ತಾಯ ಕಟ್ಟೆ ಹತ್ರ ರೀಚ್ ಆಗ್ತಾ ಬಂದ್ವಿ ನಾವು. ಇಲ್ಲಿಗೆ ಸ್ವೀಟಾಗಿ ಶಾರ್ಟಾಗಿ ಕರೆಯೋದು ಏನಂತ ಹೇಳಿದರೆ SM ಕಟ್ಟೆ ಅಂತ. ಅದು ಅವ್ರದ್ದು ಅಂಗಡಿದೆ ಸರ ಎಂತ ಅಂತ ಗೊತ್ತಿಲ್ಲ, ಬಟ್ ನಾನು ಬಂದಾಗಿಂದ SM ಕಟ್ಟೆ ಅಂತ ಕರಿತಾ ಇದ್ದಾರೆ. ಸರ್ ನಾನು ಸಹ SM ಕಟ್ಟೆ ಅಂತಲೇ ಕರಿತಾ ಇರೋದು. ಇದೆ SM ಮಾರ್ಟ್ ಅಂತ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇವರ ಅಂಗಡಿ ಇರೋದು. ಇಲ್ಲಿಗೆ ಐಟಮ್ ಇಳಿಸಬೇಕು. ಇಲ್ಲಿ ಎದುರುಗಡೆ ನೋಡ್ತಾ ಇರ್ಬೋದು, ಇದು ಹಾಲಿನ ಡೈರಿ. ಇಲ್ಲಿ ದಿನಾಲು 1-2-3 ಟ್ಯಾಂಕರ್ ಬರ್ತದೆ ಅಂತಂದು ಗೊತ್ತಿಲ್ಲ, ಬಟ್ ನಾನು ಬರುವಾಗ ಟ್ಯಾಂಕರ್ ಇರ್ತದೆ. ಇದೇ ಅಂಗಡಿಗೆ ಖಾಲಿ ಮಾಡಲಿಕ್ಕೆ ಇರೋದು. ಲೈನಲ್ಲಿ ನಮಗೆ ಇದೊಂದು ಎಕ್ಸ್ಟ್ರಾ ಅಂಗಡಿ, ಇದೆಲ್ಲ ಇರ್ತಿರ್ಲಿಲ್ಲ ಮಾರ. ಇದು ಇನ್ನೊಬ್ರು ಡ್ರೈವರ್ ಆಗ್ತಾ ಇದ್ರು. ಎಲ್ಲ 1 ವಾರದಲ್ಲಿ ಒಂದೇ ಸತಿ ಕೇಳಬೇಕು. ಇದು 2 ಸತಿ ಕೇಳಿದರೆ ಉಪದ್ರ ನಮಗೇನೆ, ಅವರಿಗೆ ದುಡ್ಡು ಆಗ್ತದೆ. ಎಂಥದ್ದು ಸಹ ಇಲ್ಲ, ಮಣ್ಣಾಗಟ್ಟಿ ಸಹ ಇಲ್ಲ. ಏಕ್ ಅವರು ಎದೋ ಕಟ್ಟ. ಫೈನಲಿ ಐಟಮ್ ಎಲ್ಲ ಹಾಕಿ ಬಿಲ್ಲು ತಗೊಂಡು ಬಂದಾಯಿತು. ಈಗ ಇಲ್ಲಿಂದ ಹೊರಡೋ ಸಮಯ. ಇದೊಂದು 7,500 ರೂಪಾಯಿಗೆ ಒಂದು 10 ನಿಮಿಷ ಬೇಕಾಯಿತು. ಯಾಕಂದರೆ ಚಿಲ್ಲರ್ ಇರೋದು. ಚಿಲ್ಲರ್ ಸಿಕ್ಕಿದ್ರೆ ನಮಗೆ ಒಳ್ಳೆಯದೇ, ಬಟ್ ದುಡ್ಡು ಎಣಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತೇಳಿ, ನನಗೆಲ್ಲ ಅವರಿಗೆ, ಅಂಗಡಿಯವರಿಗೆ. SM ಕಟ್ಟೆಯಿಂದ ಬಿಟ್ಟವರೀಗ ಗುರುವಾಯನಕೆರೆ ಕ್ರಾಸ್ ಎಲ್ಲ ಪಾಸ್ ಮಾಡಿಕೊಂಡು ಈಗ ವೇಣೂರು ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ಮ್ಯಾನೇಜರಿದ್ದು ಫೋನ್ ಬರ್ತಾ ಇತ್ತು, ನಾನು ತೆಗಿಲಿಲ್ಲ. ಯಾಕಂತ ಹೇಳಿದರೆ ನನಗೆ ಗೊತ್ತಾಗಲಿಲ್ಲ, ಸೈಲೆಂಟಲ್ಲಿತ್ತು ಮೊಬೈಲು. ವಿಷಯ ಏನಪ್ಪ ಏನಾಗಿದೆ ಅಂತ ಹೇಳಿದರೆ, ನಾನೀಗ ಗೆದ್ದುವಲ್ಲಿ ಒಂದು ಐಟಮ್ ಕೊಟ್ಟೆ ಅಲ್ಲ, ಆ ಕಟ್ಟು ಮತ್ತು ಆ ಮಹಾಗಣಪತಿ ಸ್ಟೋರ್ ಅಂತ ಇತ್ತು, ನೀವು ಈಗ ನೋಡಿರ್ತೀರ ಆಲ್ರೆಡಿ. ಮಹಾಗಣಪತಿ ಸ್ಟೋರ್ ಅಂತ ಒಂದಿತ್ತು, ಅಲ್ಲಿತ್ತು ಕಟ್ಟು. ನಾನು ಅಲ್ಲಿ ಒಂದು ಆಗ ಶಿರ್ಲಾಲಲ್ಲಿ ಒಂದು ಮಳೆ ಬರುವಾಗ ಒಂದು ಅಂಗಡಿ ಹಾಕಿದ್ದೆ, ಅವರದ್ದು ಕಟ್ಟು ಎಕ್ಸ್ಚೇಂಜ್ ಆಗಿದೆ. ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಆಗಿದೆ. ಬಟ್ ಲೋಡ್ ಮಾಡುವಾಗ ಇವತ್ತು ಲೋಡ್ ಮಾಡಿದ್ದು ಈ ಹುಡುಗ. ಬಟ್ ನನಗೆ ಬಂದು ಹೇಳಿದ ಹೆಸರು, ಅದು ಗೋಣಿಯಲ್ಲಿ ಪ್ಯಾಕ್ ಆಗಿರ್ತದೆ. ನಾವು ಐಟಮ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಈ 1 ಗಂಟೆ 2 ಗಂಟೆ ಎಲ್ಲ ಆದರೆ ಐಟಮ್ ಚೆಕ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಂತೂ ಲೇಟ್ ಆಗಿದೆ.
ನಾವು ಅವ್ರು ಎಂತ ಹೇಳ್ತಾರೆ ಅದನ್ನು ಕೊಟ್ಟು ಬರುವುದು ಅಷ್ಟೇ, ಮುಗೀತು. ಅವರು ನನಗೆ ಅಂಗಡಿ ಹೆಸರು ಉಲ್ಟಾ ಪಲ್ಟಿ ಹೇಳಿದರು. ಅದು ಅವರಿಗೆ ಇದು ಇವರ ಘಟ್ಟನ ಅವರಿಗೆ ಹೇಳಿದರು, ಅವರ ಘಟ್ಟನ ಇವರಿಗೆ ಅಂತ ಹೇಳಿದರು. ಸೊ ನಾನು ಸಹ ಅದೇ ಬರ್ತಿದ್ದೆ. ಈಗ ನೋಡುವಾಗ ಎಕ್ಸ್ಚೇಂಜ್ ಆಗಿದೆ, ಆ ಕಡೆ ಈ ಕಡೆ ನನ್ನ ಹತ್ರ ಮುಗಿ ಹೊಡಿತಿದ್ದಾರೆ ಈಗ. ಸೊ ನಾನು ಸಹ ಸ್ವಲ್ಪ ಸ್ಟ್ರಾಂಗಲ್ಲಿ ಮಾತಾಡಿದೆ, ಯಾಕಂತೇಳಿ ನಮ್ಮ ತಪ್ಪಿಲ್ಲಲ್ಲ ಸ್ವಾಮಿ. ಈಗ 10 ಗಂಟೆಗೆಲ್ಲ ಬಿಟ್ಟರೆ ಅಂಗಡಿ ಬಾಗಿಲಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಕೂತ್ಕೊಳ್ಬೋದು. ಬಟ್ ಇವರು ಎಂತ ಲೇಟ್ ಬಿಡ್ತಾರಲ್ಲ, ಸರಿ ಒಂದು ಅಷ್ಟು ಲೇಟ್ ಬಿಟ್ಟು ಕೂಡ ಅವ್ರದ್ದು ಎಂಥದ್ದು ಇದು ಕನ್ಫ್ಯೂಷನ್ ಅವರಿಗೆ, ಅದನ್ನು ಸರಿ ಮಾಡಿಕೊಳ್ಳಿ ಅಂತ ಫಸ್ಟ್ ಅವ್ರಿಗೆ ಹೇಳಿದ್ದು ನಾನು. ಆಯ್ತಾಯಿತು ನೋಡುವ ಅಂತ ಹೇಳಿದರು. ಖಾರದಲ್ಲಿದ್ದರೆ ಖಾರದಲ್ಲಿಯೇ ಮಾತಾಡಿ, ಅವನಿಗೆ ಸಹ ಹೆದರುವ ಅಗತ್ಯನೇ ಇರೋದಿಲ್ಲ. ಯಾಕೆ ಹೆದರಬೇಕು? ನಾವು ದುಡಿದ್ರೆ ನಮಗೆ ಸಂಬಳ ಅಷ್ಟೇ, ಇಲ್ಲದಿದ್ದರೆ ಧರ್ಮಕ್ಕೆ ಯಾರು ಸಹ ಕೊಡೋದಿಲ್ಲ. ಈಗ ಬನ್ನಿ, ಈಗ ಇಲ್ಲಿಂದ ಸೀದಾ ನೆಕ್ಸ್ಟ್ ಪಾಯಿಂಟ್ ಓಡಿಲದಲ್ಲಿರೋದು. ನಮಗೆ ಆ ಕಡೆಯಿಂದ ಬರಲಿಕ್ಕೆ ಆಗ್ತಿತ್ತು, ಆ ದಾರಿ ತೋರಿಸ್ತೇನೆ ನಿಮಗೆ ಮುಂದೆ. ಎಲ್ಲಿಂದಪ್ಪ ಅಂತ ಹೇಳಿದರೆ ನಮ್ಮ ಬದ್ಯಾರಿಂದ ರೈಟ್ ತಗೊಂಡು ಒಂದು ಒಳಗೆ ರೋಡ್ ಹೋಗಿದೆ, ಅಲ್ಲಿಂದ ಬರ್ಬೋದಿತ್ತು. ಬಟ್ ಅಲ್ಲಿ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗಿ ತಿರುಗಿಸಿ ಬಂದದ್ದು. ಅದು ಒಂದು ಶಾರ್ಟ್ ಕಟ್. ಈ ಕಡೆಯಿಂದ ಬಂದರೆ ಒಂದು 4-5 ಕಿಲೋಮೀಟ್ರ್ ಆಗ್ತದೆ ಎಕ್ಸಾಕ್ಟಾಗಿ. ಆ ಕಡೆಯಿಂದ ಬಂದರೆ ಒಂದು 2 ಕಿಲೋಮೀಟ್ರಲ್ಲಿ ಮುಗೀತದೆ ನಮ್ಗೆ ಇದು ಸಿಗ್ತದೆ, ಒಡಿಲ. ಈ ಕಡೆಯಿಂದ ಬಂದರೆ 5 ಕಿಲೋಮೀಟ್ರ್ ಆಗ್ತದೆ ಒಡಿಲಾಗೆ, ಆ ಕಡೆಯಿಂದ 2 ಕಿಲೋಮೀಟ್ರ್ ಆಗ್ತದೆ, 3 ಕಿಲೋಮೀಟ್ರ್ ಸೇವ್ ಆಗ್ತದೆ. ಬಟ್ ಆ ಕಡೆಯಿಂದ ಬಂದ್ವಿ, ಅಲ್ಲಿ ಕಾಂಕ್ರೀಟ್ ಆಗ್ತಾಯಿದ್ರು. ಈಗ ವಿಧಿ ಇಲ್ಲದೆ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಫೈನಲಿ ಒಡಿಲ ರೀಚ್ ಆಗಿ ಆಯಿತು. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅವರ ಅಂಗಡಿ ಇರೋದು. ಎಲ್ಲಿಯಪ್ಪ ಅಂತ ಹೇಳಿದರೆ ಕೆಳಗಡೆ. ಬಟ್ ನಾವು ಕೆಳಗಡೆ ಹೋಗುವುದಾ ಬೇಡವಾ? ಹೋಗುವ. ಇಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಶ್ರೀ ದುರ್ಗಾ ಸ್ಟೋರ್ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಇರೋದು. ಬಟ್ ಇಲ್ಲಿ ಸೈಡ್ಗೆ ಹಾಕ್ಲಿಕ್ಕೆ ಜಾಗ ಉಂಟಾ? ಅಲ್ಲಿ ಉಂಟು. ಕಟ್ಟದಿದ್ರೆ ಉಸ್ಕು ನಾವು ಅಲ್ಲಿ ಗಾಡಿ ಹಾಕುವ. ಈ ಕಟ್ಟು ಕೊಟ್ಟು ಒಯ್ಯೆ 1050 ಆಗಿರಕ್ಕೆ ಗಾಡಿ ನಾವು ಎದುರಿಡುವ. ಬನ್ನಿ ಗಾಡಿ. ಈಗ ಇನ್ನೊಂದು ತಮಾಷೆ ಉಂಟು, ಇವರದ್ದು ಇನ್ನೊಂದು ಹಣೆ ಬರ ಉಂಟು. ಎಂತಂತ ಹೇಳಿದರೆ, ಈಗ ನೋಡಿ ಅವರದ್ದು ಕನ್ಫ್ಯೂಷನಲ್ಲಿ ಅವರು ನನಗೆ ಆ ಅಂಗಡಿ ಈ ಅಂಗಡಿಗೆ ಈ ಅಂಗಡಿ ಆ ಅಂಗಡಿಗೆಲ್ಲ ಹೇಳಿ ಅವರ ಕನ್ಫ್ಯೂಷನಲ್ಲಿ ಅವರು ತಪ್ಪು ಮಾಡಿದ್ದು. ಬಟ್ ಈಗ ಯಾರ ಮೇಲೆ ತಲೆಯ ಮೇಲೆ ಹಾಕ್ತಾರೆ ಅಂತೇಳಿ ನನ್ನ ತಲೆ ಮೇಲೆ ಹಾಕ್ತಾರೆ. ಈಗ ಅದು ಅವ್ರ ಡ್ರೈವರ್ ಗೊತ್ತಿರಲಿಲ್ಲ, ಡ್ರೈವರ್ ಆ ಕಡೆ ಈ ಕಡೆ ಮಾಡಿ ಹಾಕಿದ್ದು, ನಾವು ಸರಿ ಕೊಟ್ಟಿದ್ದೇವೆ, ಡ್ರೈವರಿಗೆ ತಪ್ಪು ಅಂತ ಹೇಳ್ತಾರೆ. ಅದು ತುಂಬ ಕಡೆ ನಡೆದಿದೆ, ಅದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೇನೆ. ಅದು ಹೇಳಿದರೆ ಮತ್ತೆ ಕೋಪ ಬರ್ತದೆ ಕೆಲವರಿಗೆ, ನಮಗೆ ಬೇಸರ ಆಗ್ತದೆ. ಎಂತ ಮಾಡೋದು? 1050 ರೂಪಾಯಿ. ಬನ್ನಿ, ಈಗ ಇಲ್ಲಿಂದ ಸೀದಾ ನಂದಿ ಬೆಟ್ಟದಲ್ಲಿ ಸ್ಟಾಪ್ ಇರೋದು. ನಂದಿ ಬೆಟ್ಟ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಡಿವೈಡರ್ ಕಾಣ್ತಾ ಉಂಟಲ್ಲ, ನಾವು ಇದೇ ಡಿವೈಡರನ್ನು ನಮ್ಮ ಉಜಿರೆಯಲ್ಲಿ ಮಾಡಬೇಕಿತ್ತು ಅಂತ ಹೇಳಿದ್ದು. ಬಟ್ ಇದು ರೋಡ್ ಸ್ವಲ್ಪ ಚಿಕ್ಕದಾಯಿತು, ಬಟ್ ಅಲ್ಲಿ ರೋಡು ಅಗಲ ಉಂಟು. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಡಿವೈಡರ್ ಹಾಕಿದರೆ ಒಳ್ಳೇದಿರ್ತಿತ್ತು ಅಂತ ಹೇಳ್ತಿದ್ದು. ಇದು ಮುಂಚೆದ್ದೆಲ್ಲ ಪ್ಲ್ಯಾನಿಂಗ್, ಇದೆಲ್ಲ ಒಳ್ಳೇದಿತ್ತು ಫಸ್ಟಿಗೆ. ಇಂತಹ ಪ್ಲ್ಯಾನಿಂಗ್ ಎಲ್ಲ ಒಳ್ಳೆಯದು. ಯಾಕಂತ ಹೇಳಿದರೆ ಆಕ್ಸಿಡೆಂಟ್ ಆಗಲಿಕ್ಕಿಲ್ಲ ಜಾಸ್ತಿಯಾಗಿ. ಅವರವರ ಲೈನಲ್ಲಿ ಅವರವರು ಹೋಗ್ತಾರೆ. ಅಲ್ಲಿ ಉಜಿರೆಯಲ್ಲಿ ಆಗಿದೆ ಅಲ್ಲ, ಉಜಿರೆಯಲ್ಲಿ ಯಾವ ಥರ ಆಗಿದೆ ಅಂತ ನೀವು ನೋಡಿರ್ಬೋದು. ಅಲ್ಲಿ ಓಪನ್ ಬಿಟ್ಟಿದ್ದಾರೆ. ಅವರು ಎಲ್ಲಿಂದ ಬರ್ತಾರೆ ಎಂತಂತ ಇಲ್ಲ, ರಾಂಗ್ ಸೈಡಲ್ಲೆಲ್ಲ ಬರ್ತಾ ಇರ್ತಾರೆ. ಇಲ್ಲಿ ಅದೇ ರಾಂಗ್ ಸೈಡಲ್ಲಿ ಇಲ್ಲಿ ಹೋಗುವ ಹಾಗೆ ಇಲ್ಲ. ಯಾಕಂತ ಹೇಳಿದರೆ ನಡುವಲ್ಲಿ ಡಿವೈಡ್ರ್ ಉಂಟು, ಅದರ ಭಯ ಉಂಟು, ಜನರಿಗೆ ಭಯ ಇರ್ತದೆ. ಇಲ್ಲಿ ಡಿವೈಡ್ರ್ ಉಂಟು, ಮೆಲ್ಲ ಹೋಗ್ಬೇಕಂತ. ಬನ್ನಿ, ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಾಯಮ್ಮಂದು ಅಂಗಡಿ ಉಂಟು. ಬಾಯಮ್ಮನಿಗೆ ಐಟಮ್ ಹಾಕಿ ಸೀದಾ ಎಲ್ಲಿಗಪ್ಪ ಎಲ್ಲಿಗೆ ಸೀದಾ ಗೋಲಿ ಅಂಗಡಿಗೆ ಬನ್ನಿ. ಲೆಫ್ಟಿಗೆ ಹಾಕುವ ಗಾಡಿ, ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ಈ ಅಂಗಡಿಯವರು ಎಷ್ಟು ರೊಟ್ಟಿ ಪ್ರಿಯರು ಅಂತ ಹೇಳಿದರೆ ನೋಡಿ, ಎಷ್ಟು ರೊಟ್ಟಿ ತೆಗೊಳ್ತಾರೆ ಅಂತ. ಡೈಲಿ ವಾರಕ್ಕೆ ಒಂದು 5-6 ಬಾಕ್ಸ್ ತೆಗೊಳ್ತಾರೆ. ನಮ್ಮ ಹತ್ರ ಎಷ್ಟು ರೊಟ್ಟಿ ತೆಗೊಳ್ತೀವರಿ ಈ ಅಂಗಡಿಯವರು. और ये कट्टा, इसके नीचे एक कट्टा है, देख रोटी है एक, वो भी निकाल. इसके नीचे एक रोटी है ना, हाँ वो भी. ಮತ್ತೆ ಮಳೆ ಬರುವ ಮುನ್ಸೂಚನೆ ಕಾಣ್ತಾ ಉಂಟು, ನೋಡ್ಬೋದು. ಮತ್ತೆ ವಾತಾವರಣ ಅದೇ ಥರ ಇತ್ತು. ಅದೇ ಥರ ಅಂತ ಹೇಳಿದರೆ ಇನ್ನೂ ಜಾಸ್ತಿ ಕತ್ತಲಾಯಿತು. ಬಂದರೆ ಒಳ್ಳೆ ಮಳೆ ಬರಬೇಕು. ಇಲ್ಲದಿದ್ದರೆ ಈ ಸ್ವಲ್ಪ ಬಂದು ಉಪದ್ರ ಕೊಡೋದಕ್ಕಿಂತ ಬಿಸಿಲಿದ್ರೂ ಬರುವಾಗಿಲ್ಲ, ಬಂದರೆ ಒಳ್ಳೆ ಮಳೆ ಬರಬೇಕು. ಈ ಅರ್ಧಂಬರ್ಧ ಮಳೆ ಬಂದು ಹೋಗ್ತದಲ್ಲ, ಅದು ಯಾವ ಥರ ನಮ್ಮನ್ನು ಮನುಷ್ಯನ ದೇಹವನ್ನು ಇದು ಹಾಳು ಮಾಡ್ತದೆ ಅಂತ ಹೇಳಿದರೆ ಹೇಳಿ ಪ್ರಯೋಜನ ಇಲ್ಲ. ಒಬ್ಬೊಬ್ಬರಿಗೆ ಎಂತೆಲ್ಲ ಮಂಡೆ ಮಾರಿ ಶುರು ಆಗ್ತದೆ. ಶೀತ ಅಂತಲ್ಲ, ನಿಮ್ದು ಇದು
ಎದೆ ಉರಿ ಮತ್ತು ಕೈಕಾಲು ನೋವು ಅದೆಲ್ಲ ಇದರಿಂದನೇ ಶುರುವಾಗುತ್ತೆ, ತಲೆನೋವೆಲ್ಲ. ಒಳ್ಳೆ ಮಳೆ ಬಂದರೆ ಸೆಟ್ಟಾಗಬೇಕು. ಈಗ ಮಳೆ ಬರುವ ಟೈಮೇ, ಬಟ್ ಮಳೆ ಬರ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಬಟ್ ಈ ಥರ ಇದ್ದರೆ ಒಂದು ಒಳ್ಳೆ ನೇಚರ್ ನೋಡಿದಾಗೆ ಆಗ್ತದೆ ಅಂತ. ಬಿಸಿಲಿದ್ರೆ ಇದನ್ನೆಲ್ಲ ನೋಡಲಿಕ್ಕೆ ಅಷ್ಟು ಖುಷಿ ಆಗೋದಿಲ್ಲ. ಬಟ್ ಈಗ ನೋಡಿ ಯಾವ ಥರ ಹಸಿರಾಗಿ ಕಾಣ್ತದೆ ಅಂತ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.